ಮಾಸೋಕು ಮುನ್ನ ಮತ್ತೆ ಅದೇ ರೀತಿಯ ಘಟನೆ ನಡೆದಿದೆ. ಅನ್ಯಕೋಮಿನ ಪ್ರಾಪ್ತಿಯನ್ನ ಗರ್ಭಿಣಿ ಮಾಡಿದ್ದಾನೆ ಕಿರಾತಕ. ಈಗ ಜಾತಿ ನಿಂದನೆ ಹಾಗೂ ಕೊಲೆ ಆರೋಪದಲ್ಲಿ ಈಗ ಆತನನ್ನ ಬಂಧಿಸಲಾಗಿದೆ. ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಘಟನೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಡಿಸಿಪಿ ಹರಸಾಹಸ ಕೂಡ ಮಾಡ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ, ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಡಿಸಿಪಿ ಕೂಡ ಒಂದ್ ರೀತಿಯಾಗಿ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಇದು ನೇಹಾ ಹತ್ಯೆ ಆದ್ಮೇಲೆ ಮತ್ತೊಂದು ಅದೇ ರೀತಿಯ ಕೇಸ್ ಅಂತ ಹೇಳ್ಬೋದು. ಜೊತೆಗೆ ಹಿಂದೂ ಕಾರ್ಯಕರ್ತರು ಕೂಡ ರೊಚ್ಚಿಗೆದ್ದಿದ್ದಾರೆ. ಏನಾಯ್ತು ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವತ್ತು 4:15 ಸುಮಾರಿಗೆ ನಮಗೆ ಒಂದು MLC ಮೆಡಿಕಲ್ ಲೀಗಲ್ ಕೇಸ್ ರೆಫರ್ ಆಗುತ್ತೆ ಹಾಸ್ಪಿಟಲಿಂದ. ಸೊ ಅದರಲ್ಲಿ ಒಂದು ಮೈನರ್ ಹುಡುಗಿ ಮೇಲೆ ರೇಪ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ನಾವು ಇಮಿಡಿಯೇಟ್ ಅದನ್ನು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ. ಮತ್ತು ಈ ಪ್ರಕರಣದಲ್ಲಿ ಆರೋಪಿ ಏನು ಸದಾಮ್ ಹುಸೇನ್ ಅಂತ ಇದ್ದಾನೆ, ಅವನ್ನ ನಾವು ತಕ್ಷಣ ದಸ್ತಗಿರಿ ಈಗಾಗಲೇ ಮಾಡಿದ್ದೀವಿ. ಆರೋಪಿ 19 ವರ್ಷ, ಹುಡುಗಿ ಮೈನರ್. ಇವತ್ತು ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ಕೆಲಸ ಆಗೈತಿ. 17 ವರ್ಷದ ಹುಡುಗಿಗೆ ಇನ್ನೊಂದು ಲವ್ ಜಿಹಾದ್ ಕೇಸ್. SC ಸಮಾಜದ ಹುಡುಗಿ, ಆಕೆಗೆ ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದಾನೆ. ಅದನ್ನ MLC ಆಗಿ ಕೇಸ್ ಮಾಡಿಲ್ಲ ಪೊಲೀಸರು. ಇನ್ನೂ ತನಕ ಅವನು